ಮಾಡಿ ಬಂದು ಈಚೆಗೆ ಬರೋಕ್ಕಾಗಲ್ಲ ಸರ್, ನಮಗೆ ಅಷ್ಟು ತೊಂದರೆ ಆಗುತ್ತೆ. ಈ ವಾರ್ಡ್ನಲ್ಲಿ 30 ವರ್ಷ ಕಳೆದ್ರೂ ಬೀದಿ ದೀಪವಿಲ್ಲ, ಚರಂಡಿಯಂತೂ ಇಲ್ವೇ ಇಲ್ಲ. ಅಲ್ಲಿ ಸಾಯ್ತಾ ಇದ್ರು ಆಂಬ್ಯುಲೆನ್ಸ್ ಬರಲು ರಸ್ತೆಯಂತೂ ಇಲ್ಲ. ಅಷ್ಟಕ್ಕೂ ಈ ಒಂದು ದುಸ್ಥಿತಿ ಇರೋದು ತಿಪಟೂರು ನಗರದ ಅಣ್ಣಾಪುರದ 11ನೇ ವಾರ್ಡ್ನಲ್ಲಿ. ತುಮಕೂರು ಜಿಲ್ಲೆಯ ತಿಪಟೂರು ಪಟ್ಟಣದಲ್ಲಿ ದಿನೇ ದಿನೇ ಬೃಹದಾಕಾರವಾಗಿ ಬೆಳೀತಾ ಇದ್ದು ಜಿಲ್ಲಾ ಕೇಂದ್ರವಾಗಿ ಚೇಂಜ್ ಆಗ್ತಾ ಇದೆ. ನಗರಸಭೆಗೆ ಕೋಟಿ ಕೋಟಿ ಆದಾಯ ಬರ್ತಾ ಇದೆ. ಜೊತೆಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತಾ ಇದ್ರೂ ಕೂಡ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಇದೆ ತಿಪಟೂರು ನಗರದ ಅಣ್ಣಾಪುರದ 11ನೇ ವಾರ್ಡ್ನ ದುಸ್ಥಿತಿ. ರೋಡ್ ಬಗ್ಗೆ MLA ತಕ್ಕ ಹೋಗಿದ್ದೀವಿ, ಇಲ್ಲಿ ಕೌನ್ಸಿಲರ್ ಕಮೆಂಟ್ ಮಾಡಿದ್ದೀವಿ, ಈಗ ಆಗತ್ತೆ ಅಂತಾರೆ. ಇದೇ ಥರ ಮುಂದೋಡ್ತಾರೆ. ಇಲ್ಲಿ ಬರೀ ಹಾವುಗಳು ಕಾಟ ಜಾಸ್ತಿ, ಮಕ್ಕಳು ಮರಿ ಓಡಾಡೋದು ಭಾಳ ತೊಂದರೆ ಇದೆ. ಸಂಜೆ ಟೈಮ್ ಅಂತೂ ಕಡೆ ಹೋದ್ರು ಅವು ರೆಡಿ ಸಿಗ್ತಾ ಇರ್ತಾವೆ, ಅಡ್ಡ ಒಂದೊಂದು. ಭಾಳ ಸಮಸ್ಯೆ ಇದೆ. ಇದೊಂದು ರೋಡು ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅಣ್ಣಾಪುರದ 11ನೇ ವಾರ್ಡ್ ಜನತೆಗೆ ಅಕ್ಷರಶಃ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಇಲ್ಲಿನವರಿಗೆ ಓಡಾಡಲು ರಸ್ತೆಯೂ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ, ಬೀದಿ ದೀಪವೂ ಇಲ್ಲ. ಅಷ್ಟೇ ಯಾಕೆ, ಓಡಾಡಲು ರಸ್ತೆಯಂತೂ ಕೂಡ ಇಲ್ವೇ ಇಲ್ಲ. ಇಲ್ಲಿನ ಜನರಿಗೆ ಹುಷಾರಿಲ್ಲ ಅಂದ್ರೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಆಂಬ್ಯುಲೆನ್ಸ್ ಬರಲು ರಸ್ತೆಯೂ ಇಲ್ಲ. ಇದರಿಂದ ರೋಸಿ ಹೋದ ಜನರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ನಗರಸಭೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ಇಲ್ಲಿ ಎಲ್ಲ ಸಮಸ್ಯೆನೂ ಕರೆಂಟಿನ ಸಮಸ್ಯೆ, ನೀರಿನ ಸಮಸ್ಯೆ ಪ್ರಾಬ್ಲಮ್ ಇದೆ ಸರ್. ಎಲ್ಲದು ರೋಡಿಂದು ಪ್ರಾಬ್ಲಮ್ ಇದೆ. ಇಲ್ಲಿ ಮಕ್ಕಳು ಗಾಡಂತೂ ಓಡಾಡೋಕ್ಕೆ ಅಲ್ಲ ಸರ್. ಮಳೆ ಬಂದ್ರಂತೂ ಎಷ್ಟೋ ಜನ ಬಿದ್ದೋ ಇದ್ದಾರೆ. ಈ ರೋಡು ಅಂತ ಈ 3 ರೋಡು, ಪಕ್ಕದ ರೋಡು, ಆ ಕಡೆ ರೋಡು, 3 ರೋಡು ಹಂಗೆ ಇದೆ ಸರ್. ಇಲ್ಲಿ ಅಣ್ಣಾಪುರ ಕಟ್ಟೆ ಅಂತ ಇದೆ, ಅಲ್ಲೆಲ್ಲ ಭಾಳ ಇದಾಗಿ ಹೋಯ್ತೆ ಸರ್. ಎಲ್ಲ ಇಲ್ಲಿ ಯಾರೋ ಮನೆ ಒಂದು ಉಳಿಸಿರೆ ಅಲ್ಲೆಲ್ಲ ತಂದು ಹಾಕೋದು, ಅದೇನು ಕ್ಲೀನ್ ಮಾಡಲ್ಲ ಸರ್. ಹಂಗೆ ಬಂದು ಒಂದು ಉಳಿಸಿ ಹೋಗ್ತಾರೆ. ಇನ್ನು ರಸ್ತೆಗಳ ಮಧ್ಯದಲ್ಲಿಯೇ ದೊಡ್ಡ ದೊಡ್ಡ ಗಿಡಗಳು ಬೆಳೆದು ರಸ್ತೆಯೇ ಮಾಯವಾಗಿದೆ. ಇಲ್ಲಿನ ನಿವಾಸಿಗಳಿಗೆ ವಿಷ ಜಂತುಗಳ ಕಾಟ ಶುರುವಾಗಿದೆ. ನಿತ್ಯ 2 ಹೆಬ್ಬಾವುಗಳನ್ನ ಜನರು ಹೊಡೆದಾಕ್ತಿದ್ದಾರೆ. ಇಲ್ಲಿ ಬೀದಿ ದೀಪಗಳು ಇಲ್ಲದಿರೋದ್ರಿಂದ ರಾತ್ರಿ ಆದ್ರೆ ಸಾಕು, ಬ್ಯಾಟರಿಗಳನ್ನ ಹಿಡಿದುಕೊಂಡು ಹೋಗುವ ಅನಿವಾರ್ಯತೆ ಇದೆ. ಅಲ್ಲದೆ ಕೌನ್ಸಿಲರ್ ಚುನಾವಣೆ ವೇಳೆ ಜೈರಾಮ್ ಬಂದು ಪ್ರಚಾರ ಮಾಡಿ ಹೋಗಿದ್ದಾರಷ್ಟೇ. ಆದ್ರೆ ಎಲೆಕ್ಷನ್ ನಲ್ಲಿ ಗೆದ್ದು ಹೋದ ಬಳಿಕ ಇತ್ತ ಒಮ್ಮೆಯೂ ತಿರುಗಿ ನೋಡಿಲ್ಲ. ಇಲ್ಲಿನ ಸಮಸ್ಯೆ ಬಗ್ಗೆ ಹಲವು ಬಾರಿ ಹೇಳಿಕೊಂಡ್ರೂ ಕೂಡ ಯಾವ ಪ್ರಯೋಜನ ಆಗ್ತಾ ಇಲ್ಲ ಎಂದು ನಿವಾಸಿಗಳು ಕಿಡಿಕಾರಿದ್ದಾರೆ. ಮೂಲಭೂತ ಸೌಕರ್ಯ ಇಲ್ಲದೆ ಇಲ್ಲಿನ ಜನರು ಪರದಾಡ್ತಾ ಇದ್ದು, ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಪ್ರಸಾರದ ಬಳಿಕವಾದ್ರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಾಗಿದೆ. ಪ್ರಕಾಶ್ ಕ್ಯಾತೇನಹಳ್ಳಿ, ಪ್ರಜಾಶಕ್ತಿ ಟಿವಿ, ತಿಪಟೂರು. ಮಾಡಿ ಬಂದು ಈಚೆಗೆ ಬರೋಕ್ಕಾಗಲ್ಲ ಸರ್, ನಮಗೆ ಅಷ್ಟು ತೊಂದರೆ ಆಗುತ್ತೆ.